ಎಪಿಸೋಡ್ 11ರ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೇವೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ಸನ್ಕ್ಯುಂಗ್ ನನ್ಗೆ ನಮ್ ಪೇರೆಂಟ್ಸ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ನಾನ್ ಯಾವಾಗ್ಲೂ ಹೇಳ್ತಿದ್ದೆ ಅವರು ನಕ್ಷತ್ರದ ಹತ್ರ ಹೋಗಿದ್ದಾರೆ. ಆದ್ರೆ ಅವ್ರು ಯಾಕೆ ಅಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇರ್ಲಿಲ್ಲ. ನಾವು ನಮ್ಮ ಭೂತಕಾಲಕ್ಕೆ ಹೋದ್ರೆ ನಮ್ಗೆ ಗೊತ್ತಾಗತ್ತೆ ನಾವು ನಕ್ಷತ್ರಕ್ಕೆ ಸಂಬಂಧಪಟ್ಟಿದೀವಿ, ನಮ್ಮ ಎನರ್ಜಿ ನಕ್ಷತ್ರದ ಎನರ್ಜಿ ಹಾಗೆ ಇದೆ, ಮತ್ತೆ ನಾವು ಅಲ್ಲಿಂದಾನೇ ಬಂದಿದೀವಿ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಹಾಗಾದ್ರೆ ನಾವೆಲ್ರೂ ಒಂದೇ, ನಾವೆಲ್ಲಿಂದ ಬಂದಿದೀವಿ ಅಲ್ಲೇ ಹೋಗ್ತೀವಿ, ಮತ್ತೆ ಅಲ್ಲಿ ಎಲ್ರೂ ಒಟ್ಟಿಗೆ ಸೇರೋಣ. ಇಷ್ಟ ಹೇಳ್ತಾ ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಅವಳು ಬ್ರೇಸ್ಲೆಟ್ ವಾಪಸ್ ಕೊಡ್ತಾನೆ. ನೆಕ್ಸ್ಟ್ ಡೇ ನಾವು ದೋಕ್ಯುಂಗ್ ನ ಬಾಸ್ ನ ತುಂಬಾ ಸಿಟ್ಟಲ್ಲಿರೋದನ್ನ ನೋಡ್ತೇವೆ. ಯಾಕಂದ್ರೆ ನಿನ್ನೆ ಮಿಸ್ ನ ಒಬ್ಬ ರೈಟರ್ ಜೊತೆ ಜಗಳ ಆಡಿದ್ಲು, ಮತ್ತೆ ಇದರಿಂದ ಆ ರೈಟರ್ ಅವ್ರ ಜೊತೆ ಕೆಲಸ ಮಾಡೋದನ್ನ ಬಿಟ್ಟ. ಬಾಸ್ ಮಿಸ್ಟರ್ ಚಾಗೆ ಮಿಸ್ ನಾಗೆ ಈಗ್ಲೇ ಕರೆದು ಆ ರೈಟರ್ಗೆ ಸಾರಿ ಹೇಳು ಅಂತ ಹೇಳಲಿಕ್ಕೆ ಹೇಳ್ತಾನೆ. ಅದಕ್ಕೆ ಮಿಸ್ಟರ್ ಚಾ ಆಗಲ್ಲ ಅಂತ ಹೇಳ್ತಾನೆ. ಮತ್ತೆ ಅವ್ನ್ ಲ್ಯಾಪ್ಟಾಪ್ ನ ದುಡ್ಡನ್ನ ಅವ್ನ್ ಸ್ಯಾಲರಿಯಿಂದ ಕಟ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾನೆ. ಆದ್ರೆ ಬಾಸ್ ನಿನ್ಗೆ ಅಷ್ಟೊಂದು ಸ್ಯಾಲರಿನೂ ಬರಲ್ಲ ಅಂತ ಹೇಳ್ತಾನೆ. ಇದರಿಂದ ಮಿಸ್ಟರ್ ಚಾಗೆ ಸಿಟ್ ಬರುತ್ತೆ. ಮತ್ತೆ ಅವನು ಹೇಳ್ತಾನೆ, ಹಾಗಾದ್ರೆ ನಾನ್ ಕೆಲಸ ಬಿಡ್ತಿದೀನಿ, ಮತ್ತೆ ನೀನ್ ಯಾವ ಬಿಲ್ಡಿಂಗ್ ನಲ್ಲಿ ಇದೆಯಾ ಅದು ನನ್ ತಂದೆದು. ಇಷ್ಟ ಹೇಳಿ ಮಿಸ್ಟರ್ ಚಾ ಅಲ್ಲಿಂದ ಹೋಗ್ತಾನೆ. ಮತ್ತೆ ಬಾಸ್ ಶಾಕ್ ಆಗ್ತಾರೆ. ಈ ಕಡೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಚಿಕ್ಕಂದಿನಿಂದ ಇಲ್ಲಿ ತನಕ ಅವಳ ಜೊತೆ ನಡೆದಿರೋ ಎಲ್ಲಾ ಘಟನೆ ಹೇಳ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ಅದನ್ನ ಖುಷಿ ಖುಷಿಯಾಗಿ ಕೇಳ್ತಾನೆ. ದೋಕ್ಯುಂಗ್ ಹೇಳ್ತಾಳೆ, ಯಾವಾಗ ಚಿಕ್ಕಮ್ಮ ಮದ್ವೆ ಆದ್ರೂ ಆಗ ಸನ್ಕ್ಯುಂಗ್ ಅಳ್ತಾ ನನ್ನ ಹತ್ರ ಬಂದ, ಮತ್ತೆ ಈಗ ಚಿಕ್ಕಮ್ಮನೂ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ತುಂಬಾ ಅತ್ತ. ಮತ್ತೆ ಆವಾಗ್ಲಿಂದ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ, ಯಾಕಂದ್ರೆ ಚಿಕ್ಕಮ್ಮ ಇಲ್ದೇ ಇದ್ರು ನಮ್ ಲೈಫ್ ನಲ್ಲಿ ತುಂಬಾ ವ್ಯತ್ಯಾಸ ಬರಬಾರ್ದು ಅಂತ. ಮತ್ತೊಂದ್ ಕಡೆ ಮಿಸ್ಟರ್ ಚಾ ಸಿಟ್ಟಿನಲ್ಲಿ ಬೇಸ್ಬಾಲ್ ಆಡ್ತಿರ್ತಾನೆ. ಮತ್ತೆ ಅದನ್ನ ಲಿಹ್ಯೂನ್ ಕ್ಯೂ ನೋಡ್ತಾನೆ. ಲಿಹ್ಯೂನ್ ಕ್ಯೂನು ಬೇಸ್ಬಾಲ್ ಆಡ್ಲಿಕ್ಕೆ ಬರ್ತಾನೆ. ಮತ್ತೆ ಮಿಸ್ಟರ್ ಚಾಗೆ ಬೆಟ್ ಹಾಕ್ತಾನೆ. ಏನಂದ್ರೆ ಇಬ್ರಲ್ಲಿ ಯಾರಾದ್ರೂ ಗೆದ್ರೆ ಸೋತವ್ರು ಗೆದ್ದವರು ಒಂದು ಮಾತು ಕೇಳ್ಬೇಕು. ಆಮೇಲೆ ಅವರಿಬ್ರು ಬೇಸ್ಬಾಲ್ ಆಡ್ತಾರೆ. ಮತ್ತೆ ಲಿಹ್ಯೂನ್ ಕ್ಯೂ ಸೋಲ್ತಾನೆ. ಲಿಹ್ಯೂನ್ ಕ್ಯೂ ಮಿಸ್ಟರ್ ಚಾಗೆ ನಿಂಗೆ ಏನ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮಿಸ್ಟರ್ ಚಾ ನಾನ್ ನನ್ ವಿಶ್ ನ ಆಮೇಲೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಲಿಹ್ಯೂನ್ ಕ್ಯೂನ ಮೀಟ್ ಮಾಡ್ತಾಳೆ. ಮತ್ತೆ ನೀನನ್ನ ಡೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ, ಆದ್ರೆ ನನ್ಗೆ ಗೊತ್ತಾಗ್ತಿಲ್ಲ ನನ್ ಮೇಲೆ ನಿನ್ ಫೀಲಿಂಗ್ಸ್ ಎಂತದ್ದು ಅಂತ. ಅದಕ್ಕೆ ನಾವಿಬ್ರು 3 ದಿನ ಡೇಟ್ ಮಾಡೋಣ, ಮತ್ತೆ 3 ದಿನಾನು ನಾನು ನನ್ಗೆ ಅನ್ಸಿದನ್ನೇ ಮಾಡ್ತೀನಿ. ಇಷ್ಟ ಹೇಳಿ ಮಿಸ್ ನ ಅಲ್ಲಿಂದ ಹೊರಗೆ ಬರ್ತಾಳೆ. ಮತ್ತೆ ಆಗ್ಲೇ ಅವಳಿಗೆ ಮಿಸ್ಟರ್ ಚಾ ಸಿಗ್ತಾನೆ. ಮಿಸ್ ನ ಮಿಸ್ಟರ್ ಚಾಗೆ ಅವಳು ಲಿಹ್ಯೂನ್ ಕ್ಯೂನ ಡೇಟ್ ಮಾಡೋಣ ಅಂತ ಹೇಳಿದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮಿಸ್ಟರ್ ಚಾ ನಾವಿಬ್ರು ನಮ್ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಅಂತ ಹೇಳ್ತಾನೆ. ಅದಕ್ಕೆ ಮಿಸ್ ನ ನೀನ್ ಹಾಗ್ ಮಾಡಕ್ ಆಗಲ್ಲ, ನನ್ಗೆ ಟಾಪ್ 10 ರೈಟರ್ಸ್ ನ ಲೀಸ್ಟ್ ನಲ್ಲಿ ಬರ್ಬೇಕು. ನೀನೀಗ ಸಡನ್ ಆಗಿ ಕಾಂಟ್ರಾಕ್ಟ್ ನ ಮುರಿದ್ರೆ ನಾನ್ ಲಿಹ್ಯೂನ್ ಕ್ಯೂಗೆ ಹೇಳ್ಬಿಡ್ತೀನಿ ನೀನ್ ನನ್ನ ಕಿಸ್ ಮಾಡಿದ್ದೆ ಅಂತ. ಆದ್ರೆ ಮಿಸ್ಟರ್ ಚಾ ನಿನ್ಗೆ ಧೈರ್ಯ ಇದ್ರೆ ಹೇಳು, ನಾನ್ ಕೇರ್ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೇವೆ ದೋಕ್ಯುಂಗ್ ನ ಮೀಟ್ ಮಾಡ್ಲಿಕ್ಕೆ ಅವಳು ಚಿಕ್ಕಮ್ಮ, ಚಿಕ್ಕಪ್ಪ, ಸನ್ಕ್ಯುಂಗ್ ಮತ್ತೆ ಮಿಸ್ ನ ಬಂದಿರ್ತಾರೆ. ಅಂಡ್ ಅವರನ್ನ ಮ್ಯೂಲ್ಮಾಂಗ್ಗೆ ಕರೆದಿರ್ತಾನೆ. ರಾತ್ರಿ ದೋಕ್ಯುಂಗ್ ಅವಳು ಚಿಕ್ಕಪ್ಪನಿಗೆ ಹೇಳ್ತಾಳೆ, ನಾನ್ ಮನೆಯಿಂದ ಓಡ್ ಹೋಗ್ಲಿಕ್ಕೂ ಆಗಲ್ಲ, ನಾನಿದ್ರೆ ಅವ್ನ್ ಸತ್ತು ಹೋಗ್ತಾನೆ, ಆದ್ರೆ ಅವನಿದ್ರೆ ನಾವೆಲ್ರೂ ಸತ್ತು ಹೋಗ್ತೀವಿ. ಹೀಗಿರ್ಬೇಕಾದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಚಿಕ್ಕಪ್ಪ ಹೇಳ್ತಾನೆ, ನಾವೆಲ್ರೂ ಒಂದು ಫ್ಯಾಮಿಲಿ, ಮತ್ತೆ ನಾನು ನಿನ್ ಫ್ಯಾಮಿಲಿಲಿ ಒಬ್ಬ ಅಂತ ಅನ್ಕೋ. ನಾನ್ ನಿನ್ಗೋಸ್ಕರ ಒಂದು ಒಳ್ಳೆ ಹಾಸ್ಪಿಟಲ್ ಹುಡುಕ್ತಿದೀನಿ, ನೀನ್ ಬೇಗ ಆರಾಮಾಗಿ ನಮ್ ಜೊತೆನೇ ಇರು, ನೀನ್ ಚಿಂತೆ ಮಾಡ್ಬೇಡ, ಎಲ್ಲಾ ಸರಿ ಹೋಗುತ್ತೆ. ದೋಕ್ಯುಂಗ್ ಕೊರಿಯನ್ ನಲ್ಲಿ ಮತ್ತೆ ಚಿಕ್ಕಪ್ಪ ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ದಕ್ಕೆ ಅವ್ರಿಬ್ರಿಗೂ ಮತ್ತೊಬ್ರು ಹೇಳ್ತಿರೋದು ಅರ್ಥ ಆಗ್ತಿರ್ಲಿಲ್ಲ. ಈ ಕಡೆ ಮ್ಯೂಲ್ಮಾಂಗ್ ಕಿಚನ್ ನಲ್ಲಿ ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಚಿಕ್ಕಮ್ಮ ಮ್ಯೂಲ್ಮಾಂಗ್ಗೆ ಥ್ಯಾಂಕ್ಸ್ ಹೇಳ್ತಾಳೆ, ಅವನು ದೋಕ್ಯುಂಗ್ ಎಲ್ಲಿದ್ದಾಳೆ ಅಂತ ಅವರಿಗೆ ಹೇಳಿದ್ದಕ್ಕೆ. ಹಾಗೆ ಚಿಕ್ಕಮ್ಮ ಹೇಳ್ತಾಳೆ, ನಾನ್ ನನ್ನ ಅಕ್ಕನಿಗಿಂತ ತುಂಬಾ ಡಿಫ್ರೆಂಟ್ ಆಗಿದ್ದೆ, ಮತ್ತೆ ಅವಳು ಸತ್ತಾಗ ನನಗನ್ಸ್ತು ನಾನ್ ನನ್ನ ಅರ್ಧ ಭಾಗನ ಕಳ್ಕೊಂಡ್ಬಿಟ್ಟೆ. ನಾನ್ ದೋಕ್ಯುಂಗ್ ನನ್ ಮಗಳ ಹಾಗೆ ನೋಡ್ತೀನಿ, ಆದ್ರೆ ದೋಕ್ಯುಂಗ್ ಅವಳು ಪ್ರಾಬ್ಲಮ್ಸ್ ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಎಲ್ಲ ಅವಳು ಒಬ್ಳೆ ಫೇಸ್ ಮಾಡ್ಲಿಕ್ಕೆ ಹೋಗ್ತಾಳೆ. ಮತ್ತೊಂದ್ ಕಡೆ ಮಿಸ್ ನ ಸನ್ಕ್ಯುಂಗ್ಗೆ ಹೇಳ್ತಾಳೆ, ನೀನ್ ನಿನ್ ಅಕ್ಕನ ಮೇಲೆ ಒಂದ್ ಕಣ್ಣಿಡು, ಯಾಕಂದ್ರೆ ಅವಳು ಆರಾಮಾಗಿರೋ ಹಾಗೆ ಆಕ್ಟ್ ಮಾಡ್ತಾಳೆ, ಅವಳಿಗೆ ಬೇರೆಯವ್ರ ಮೇಲೆ ಹೊರೆಯಾಗೋದು ಇಷ್ಟ ಇಲ್ಲ, ಮತ್ತೆ ಅವಳ ಪ್ರಾಬ್ಲಮ್ಸ್ ನ ನಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ, ನಾವೇ ಅವಳನ್ನ ನೋಡ್ಕೋಬೇಕು. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಮಿಸ್ ನಾಗೆ ಗೊತ್ತಾಗತ್ತೆ ಸನ್ಕ್ಯುಂಗ್ ಕೆಲಸ ಮಾಡ್ತಿರೋ ಕೆಫೆ ಲಿಹ್ಯೂನ್ ಕ್ಯೂದೆ ಅಂತ. ಮಿಸ್ ನ ಹೇಳ್ತಾಳೆ, ನಾನ್ ಲಿಹ್ಯೂನ್ ಕ್ಯೂಗೆ ಮತ್ತೆ ಡೇಟ್ ಮಾಡ್ಲಿಕ್ಕಾಗಿದ್ದೀನಿ, ನನ್ಗ ಅನ್ಸತ್ತೆ ಅವನನ್ನ ಸಾಯಿಸ್ ಬಿಡ್ಬೇಕು ಅಂತ. ಆದ್ರೆ ಅವ್ನ್ ಸ್ಮೈಲ್ ನೋಡ್ತಿದ್ದಂಗೆ ನನ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಮತ್ತೊಬ್ಬ ಹುಡ್ಗ ಇದ್ದಾನೆ, ಅವನಿಗೂ ಸಾಯಿಸ್ಬೇಕು ಅಂತ ಅನ್ಸತ್ತೆ, ಯಾಕಂದ್ರೆ ಅವನು ಇಷ್ಟು ವರ್ಷ ಲಿಹ್ಯೂನ್ ಕ್ಯೂ ಜೊತೆನೇ ಇದ್ದ, ಆದ್ರೆ ನನ್ಗೆ ಒಂದು ಮಾತು ಕೂಡ ಹೇಳಲಿಲ್ಲ. ನೆಕ್ಸ್ಟ್ ಡೇ ದೋಕ್ಯುಂಗ್ ಮತ್ತೆ ಮಿಸ್ ನ ಹೊರಗೆ ತಿರ್ಗಾಡ್ಲಿಕ್ಕೆ ಹೋಗ್ತಾರೆ. ಮಿಸ್ ನ ದೋಕ್ಯುಂಗ್ಗೆ ಹೇಳ್ತಾಳೆ, ನೀನ್ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡು, ನಾನ್ ಕೊಡ್ತೀನಿ, ಆದ್ರೆ ಖುಷಿಯಾಗಿರು, ನೀನೇನು ಚಿಂತೆ ಮಾಡ್ಬೇಕಂತಿಲ್ಲ, ನಾನ್ ನೋಡ್ಕೋತೀನಿ. ದೋಕ್ಯುಂಗ್ ಮಿಸ್ ನಾಗೆ ನೀನ್ ಮಿಸ್ಟರ್ ಚಾನ ಲೈಕ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮಿಸ್ ನ ಹೇಳ್ತಾಳೆ, ಇಲ್ಲ, ನಾನ್ ಲಿಹ್ಯೂನ್ ಕ್ಯೂಗೆ ಡೇಟ್ ಮಾಡ್ತಿದ್ದೀನಿ, ಮತ್ತೆ ಅವನು ನಮ್ಮ ಆಫೀಸ್ ನ ಕೆಳಗಿರೋ ಕೆಫೆಯಲ್ಲಿ ಕೆಲಸ ಮಾಡ್ತಾನೆ. ಇದನ್ನ ಕೇಳಿ ದೋಕ್ಯುಂಗ್ ಶಾಕ್ ಆಗ್ತಾಳೆ, ಯಾಕಂದ್ರೆ ಅವಳು ಇಷ್ಟು ದಿನ ನೋಡ್ತಿರೋ ಲಿಹ್ಯೂನ್ ಕ್ಯೂ ಮತ್ತೆ ಮಿಸ್ ನ ಹೇಳಿರೋ ಲಿಹ್ಯೂನ್ ಕ್ಯೂ ಒಬ್ನೇ ಅಂತ. ಈ ಕಡೆ ಮ್ಯೂಲ್ಮಾಂಗ್ಗೆ ಗಾಡೆಸ್ ನ ಆರೋಗ್ಯ ತುಂಬಾ ಕೆಟ್ಟಿದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಅವನು ಗಾಡೆಸ್ ನ ಮೀಟ್ ಮಾಡ್ಲಿಕ್ಕೆ ಬರ್ತಾನೆ. ಮತ್ತೆ ಹೇಳ್ತಾನೆ, ನಿನ್ಗಿಷ್ಟ ಆರಾಮಿಲ್ದೆ ಇದ್ರು ನೀನ್ ನನ್ಗೆ ಯಾಕೆ ಹೇಳಿಲ್ಲ? ಮತ್ತೆ ನನ್ಗೆ ಗೊತ್ತಾಗಿದೆ ಪ್ರೀತಿ ಜೊತೆ ನೋವು ಕೂಡ ಬರುತ್ತೆ ಅಂತ. ನಾನ್ ಪ್ರೀತಿಸಬಾರ್ದಿತ್ತು, ನೀನೇ ಹೇಳು, ನಾನ್ ನಿನ್ಗೋಸ್ಕರ ಏನ್ ಮಾಡ್ಲಿ?
ಅದಕ್ಕೆ ಗಾಡೆಸ್ ಮ್ಯೂಲ್ಮಾಂಗ್ಗೆ ಸಮಾಧಾನ ಮಾಡ್ತಾ ಹೇಳ್ತಾಳೆ, ನೀನ್ ಅಷ್ಟೊಂದ್ ಚಿಂತೆ ಮಾಡ್ಬೇಡ, ನಾನ್ ಸತ್ರು ವಾಪಸ್ ಬರ್ತೀನಿ. ಯಾಕಂದ್ರೆ ಗಾಡೆಸ್ನ ಕೆಲ್ಸಾನೇ ಅದಲ್ವಾ ಮನುಷ್ಯತ್ವನ ಕಾಪಾಡೋದು. ಆಮೇಲೆ ಮ್ಯೂಲ್ಮಾಂಗ್ ಅಲ್ಲಿಂದ ಬಂದಾಗ ಅವನಿಗೆ ದೋಕ್ಯುಂಗ್ ಕಾಣ್ತಾಳೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ನ ಕೈ ಹಿಡಿದು ಅವನಿಗೆ ಸಮಾಧಾನ ಪಡಿಸ್ತಾಳೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಗಾಡೆಸ್ ಹತ್ರ ಇನ್ನೂ ಹೆಚ್ಚು ಟೈಮ್ ಉಳಿದಿಲ್ಲ ಅಂತ ಹೇಳ್ತಾನೆ. ಆಗ್ಲೇ ಅವರಿಗೆ ರೋಡ್ ಮೇಲೆ ಹೋಗ್ತಿರೋ ಒಬ್ಬ ಹುಡುಗ ಕಾಣಿಸ್ತಾನೆ. ಮತ್ತೆ ಅವನಿಗೆ ಆಕ್ಸಿಡೆಂಟ್ ಆಗೋದಾಗಿತ್ತು. ಅಷ್ಟರಲ್ಲಿ ಮ್ಯೂಲ್ಮಾಂಗ್ ಹೋಗಿ ಅವನನ್ನ ಕಾಪಾಡ್ತಾನೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಕೇಳ್ತಾಳೆ, ನೀನ್ ಮನುಷ್ಯರನ್ನ ಸಾಯೋದ್ರಿಂದ ತಪ್ಪಿಸ್ಬೋದಾ? ಅದಕ್ಕೆ ಮ್ಯೂಲ್ಮಾಂಗ್, ನನ್ಗೆ ಇದ್ರ ಪರ್ಮಿಷನ್ ಇಲ್ಲ, ಆದ್ರೆ ಒಂದೊಂದ್ಸಲ ನನ್ಗೆ ಮನುಷ್ಯರ ಮೇಲೆ ದಯೆ ಬರುತ್ತೆ ಅಂತ ಹೇಳ್ತಾನೆ. ಆಗ್ಲೇ ದೋಕ್ಯುಂಗ್ಗೆ ಬಾಸ್ನ ಕಾಲ್ ಬರುತ್ತೆ. ದೋಕ್ಯುಂಗ್ ಆಫೀಸ್ಗೆ ಹೋದಾಗ ಅವಳ ಬಾಸ್ ಅವಳ ಕಾಲಿಗೆ ಬೀಳ್ತಾನೆ. ಮತ್ತೆ ಹೇಳ್ತಾನೆ, ನೀನ್ ಕೆಲ್ಸ ಬಿಟ್ಟಾಗ್ಲಿಂದ ಯಾವ ರೈಟರ್ ಕೂಡ ನಮ್ ಜೊತೆ ಕೆಲ್ಸ ಮಾಡ್ಲಿಕ್ಕೆ ತಯಾರಿಲ್ಲ. ನನ್ಗ್ ಗೊತ್ತು ನಿನ್ಗೆ ಆರಾಮಿಲ್ಲ, ಅದು ನಿನ್ ಕಾರಣ ಇರ್ಬೋದು, ಆದ್ರೆ ಮಿಸ್ಟರ್ ಚಾ ಯಾಕೆ ಕೆಲ್ಸ ಬಿಡ್ಬೇಕು? ಹೀಗೆ ನಡೀತಿದ್ರೆ ನಾನ್ ನಿನ್ ಕಲೀಗ್ಸ್ನ ಸ್ಯಾಲರಿ ಹೇಗ್ ಕೊಡೋದು? ಅದು ಬಿಡು, ಹೀಗೆ ನಡೀತಿದ್ರೆ ನನ್ ಕಂಪ್ನಿ ಕೂಡ ಮುಳುಗೋಗತ್ತೆ. ಅದಕ್ಕೆ ಪ್ಲೀಸ್ ಮಿಸ್ಟರ್ ಚಾಗೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಒಪ್ಸು. ಇದಕ್ಕೆ ದೋಕ್ಯುಂಗ್ ಮೊದ್ಲಂತೂ ಒಪ್ಪಲ್ಲ, ಆದ್ರೆ ಆಮೇಲೆ ಒಪ್ಕೋತಾಳೆ. ಈ ಕಡೆ ಮಿಸ್ಟರ್ ಚಾ ಅವನ್ ತಂದೆ ಹತ್ರ ಹೊಸ ಕಂಪ್ನಿ ಓಪನ್ ಮಾಡ್ಲಿಕ್ಕೆ ದುಡ್ಡು ಕೇಳ್ತಾನೆ. ಅದಕ್ಕೆ ಅವನ್ ತಂದೆ ಹೇಳ್ತಾರೆ, ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ, ಆದ್ರೆ ಆಮೇಲೆ ನನ್ಗೆ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೇವೆ, ದೋಕ್ಯುಂಗ್ ಮಿಸ್ಟರ್ ಚಾನ ಮನೆಗೆ ಹೋಗ್ತಾಳೆ. ಮತ್ತೆ ಹೇಳ್ತಾಳೆ, ನನ್ಗೆ ಈಗ ಅರ್ಥ ಆಯ್ತು ಯಾಕೆ ನೀನು ಯಾವಾಗ್ಲೂ ಆಫೀಸ್ಗೆ ಎಲ್ಲರಿಗಿಂತ ಮೊದ್ಲು ಬರ್ತೀಯ, ಮತ್ತೆ ಎಲ್ರೂ ಹೋದ್ಮೇಲೆ ಹೋಗ್ತಿದ್ದೆ ಅಂತ. ಆಮೇಲೆ ದೋಕ್ಯುಂಗ್ ಮಿಸ್ಟರ್ ಚಾಗೆ ಕೇಳ್ತಾಳೆ, ನಿನ್ ತಂದೆ ಹತ್ರ ಹೀಗೆ ಇನ್ನೂ ಬಿಲ್ಡಿಂಗ್ಸ್ ಇದ್ಯಾ? ಮತ್ತೆ ಆ ಬೇಸ್ಮೆಂಟ್ ನಲ್ಲಿ ಇರೋ ಕಾರ್ ನಿಂದೇನಾ? ಅದಕ್ಕೆ ಮಿಸ್ಟರ್ ಚಾ ಹೌದು ಅಂತ ಹೇಳ್ತಾನೆ. ಆಮೇಲೆ ದೋಕ್ಯುಂಗ್, ನೀನ್ ಇಷ್ಟು ರಿಚ್ ಆಗಿದ್ರು ಈ ಕಂಪ್ನಿಲಿ ಯಾಕೆ ಕೆಲಸ ಮಾಡ್ತಿದ್ಯಾ? ಅವರಂತೂ ಎಲ್ರಿಗಿಂತ ಕಮ್ಮಿ ಸ್ಯಾಲರಿ ಕೊಡ್ತಾರಲ್ವಾ? ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾನೆ, ಯಾಕಂದ್ರೆ ಈ ಕಂಪ್ನಿ ನನ್ ಮನೆ ಹತ್ರನೇ ಇದೆ, ಅದಕ್ಕೆ ನಾನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಚೂಸ್ ಮಾಡಿದೆ. ಆಮೇಲೆ ದೋಕ್ಯುಂಗ್ ಅವನು ಯಾಕೆ ಕೆಲಸ ಬಿಟ್ಟ ಅಂತ ಕೇಳ್ತಾಳೆ. ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾನೆ, ಯಾಕಂದ್ರೆ ನಾನ್ ನಂದೇ ಆದ ಕಂಪ್ನಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಮತ್ತೆ ನೀನು ಕೂಡ ಬೇಗ ಸರ್ಜರಿ ಮಾಡ್ಕೊ, ಯಾಕಂದ್ರೆ ನಾನ್ ನಿನ್ಗೆ ನನ್ ಕಂಪ್ನಿಲಿ ಟೀಮ್ ಲೀಡರ್ ಮಾಡ್ತೀನಿ. ಆಮೇಲೆ ದೋಕ್ಯುಂಗ್ ಸನ್ಕ್ಯುಂಗ್ ನ ಮೀಟ್ ಮಾಡ್ಲಿಕ್ಕೆ ಕೆಫೆಗೆ ಹೋಗ್ತಾಳೆ. ಅಲ್ಲಿ ಲಿ ಹ್ಯುನ್ಕ್ಯೂ ದೋಕ್ಯುಂಗ್ ನ ಮುಂದೆ ಸನ್ಕ್ಯುಂಗ್ಗೆ ತುಂಬಾ ಹೊಗಳ್ತಾನೆ. ಈ ಕಡೆ ನಾವು ಮಿಸ್ ನಾನ ನೋಡ್ತೇವೆ. ಅವಳು ನಾವೆಲ್ ಬರೆಯೋದನ್ನ ಬಿಡ್ಬೇಕು ಅಂತ ಅನ್ಕೊತಿದ್ಲು. ಆಗ್ಲೇ ಅವಳಿಗೆ ಮಿಸ್ಟರ್ ಚಾ ಕೊಟ್ಟಿರೋ ಅಡ್ವೈಸ್ ನೆನಪಿಗೆ ಬರುತ್ತೆ. ಏನಂದ್ರೆ ಅವಳು ನಾವೆಲ್ ನಲ್ಲಿ ಮೇನ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಬೇಕು ಅಂತ. ಅದಕ್ಕೆ ಅವಳು ಮೇನ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ತಾ ಲಿ ಹ್ಯುನ್ಕ್ಯೂ ಅವಳನ್ನ ಬಿಟ್ಟು ಹೋದಾಗ ಮಿಸ್ಟರ್ ಚಾ ಬಂದು ಅವಳಿಗೆ ಕಿಸ್ ಮಾಡಿರೋ ಸೀನ್ ಬರೀತಾಳೆ. ರಾತ್ರಿ ದೋಕ್ಯುಂಗ್ ಮನೆಗೆ ಹೋದಾಗ ಅವಳು ನೋಡ್ತಾಳೆ, ಮ್ಯೂಲ್ಮಾಂಗ್ ಮತ್ತೆ ಅವನ ಮನೆನ ಅವಳ ಮನೆಗೆ ಅಟ್ಯಾಚ್ ಮಾಡಿದ್ದಾನೆ. ಇದರಿಂದ ದೋಕ್ಯುಂಗ್ಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವಳು ಮ್ಯೂಲ್ಮಾಂಗ್ ಹತ್ರ ಮಲ್ಕೊಂಡು ತುಂಬಾ ಮಾತಾಡ್ತಾಳೆ. ನೆಕ್ಸ್ಟ್ ಡೇ ಚಿಕ್ಕಮ್ಮ ಅದೇ ಹಾಸ್ಪಿಟಲ್ಗೆ ಹೋಗ್ತಾಳೆ. ಎಲ್ಲಿ ಮ್ಯೂಲ್ಮಾಂಗ್ ಡಾಕ್ಟರ್ನ ವೇಷ ಹಾಕೊಂಡು ದೋಕ್ಯುಂಗ್ ಆರಾಮಾಗ್ತಾಳೆ. ಅವಳ ಕಾಯಿಲೆ ಮೇಲೆ ರಿಸರ್ಚ್ ನಡೀತಿದೆ ಅಂತ ಹೇಳಿದ್ದ. ಆದ್ರೆ ಅಲ್ಲಿರೋ ನರ್ಸ್ ಅವರಿಗೆ ಡಾಕ್ಟರ್ನ ಲಿಸ್ಟ್ ಕಾಣಿಸ್ತಾ ಹೇಳ್ತಾರೆ. ಆ ಹೆಸರಲ್ಲಿ ಯಾವ ಡಾಕ್ಟರ್ ಕೂಡ ಕೆಲಸ ಮಾಡ್ತಿಲ್ಲ ಅಂತ. ಇದೆಲ್ಲ ಕೇಳ್ತಿರೋ ಒಬ್ಳು ಲೇಡಿ ಚಿಕ್ಕಮ್ಮನಿಗೆ ಹೇಳ್ತಾಳೆ, ಅನ್ಸತ್ತೆ ನೀವು ಗೋಸ್ಟ್ ಡಾಕ್ಟರ್ನ ನೋಡಿದ್ರಿ, ಅವನು ಈ ಹಾಸ್ಪಿಟಲ್ ನಲ್ಲಿ ತುಂಬಾ ಜನರಿಗೆ ಕಾಣಿಸ್ಕೊಂಡಿದ್ದಾನೆ. ನಿಮ್ ಮಗಳು ಕೂಡ ಗೋಸ್ಟ್ ಡಾಕ್ಟರ್ಗೆ ಅಟ್ರಾಕ್ಟ್ ಆಗಿರ್ಬೇಕು, ಅಥವಾ ಅವರಿಬ್ರು ಸೇರಿ ನಿಮ್ಗೆ ಮೋಸ ಮಾಡಿರ್ಬೇಕು. ಇದನ್ನ ಕೇಳಿ ಚಿಕ್ಕಮ್ಮ ಶಾಕ್ ಆಗ್ತಾರೆ. ಮತ್ತೆ ಅವ್ರಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ. ದೋಕ್ಯುಂಗ್ ಚಿಕ್ಕಮ್ಮನ ನೋಡ್ಲಿಕ್ಕೆ ಹಾಸ್ಪಿಟಲ್ಗೆ ಬರ್ತಾಳೆ. ಅಲ್ಲಿ ಚಿಕ್ಕಮ್ಮ ಹೇಳ್ತಾಳೆ, ನೀನೇ ಅವನನ್ನ ಕರ್ಸ್ಕೊಂಡು ಸುಳ್ಳು ಹೇಳ್ಸಿದ್ಯಾ ಅಲ್ವಾ? ನೀನ್ ಹೀಗೆಲ್ಲ ಯಾಕೆ ಮಾಡ್ದೆ? ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ಯಾಕಂದ್ರೆ ನನ್ ಸರ್ಜರಿ ಆದ್ರೂ ನಾನ್ ಬದುಕೋದಿಲ್ಲ. ಚಿಕ್ಕಮ್ಮ ಸಿಟ್ಟಲ್ಲಿ ದೋಕ್ಯುಂಗ್ಗೆ ಅವಳು ಯಾಕೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಿಲ್ಲ ಅಂತ ಬೈತಾರೆ. ಮತ್ತೆ ಅವರು ತುಂಬಾ ಇಮೋಷನಲ್ ಆಗಿದ್ದಕ್ಕೆ ಅವರು ತಲೆ ತಿರ್ಗಿ ಬೀಳ್ತಾರೆ. ಆಮೇಲೆ ದೋಕ್ಯುಂಗ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಅಲ್ಲಿಂದ ಹೊರಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಗಾಡೆಸ್ ಸಿಗ್ತಾಳೆ. ದೋಕ್ಯುಂಗ್ ಗಾಡೆಸ್ಗೆ, ಇದೆಲ್ಲ ನನ್ನಿಂದ ಫೇಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಪ್ಲೀಸ್ ನನ್ಗೆ ಹೆಲ್ಪ್ ಮಾಡು ಅಂತ ಕೇಳ್ಕೊತಾಳೆ. ಅದಕ್ಕೆ ಗಾಡೆಸ್ ಹೇಳ್ತಾಳೆ, ನಾನ್ ನಿನ್ಗೆ ಹೆಲ್ಪ್ ಮಾಡ್ಬೋದು, ಆದ್ರೆ ನಿನ್ನನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದೆಲ್ಲ ನಿನ್ನ ಹಣೆ ಬರದಲ್ಲಿದೆ. ಆದ್ರೆ ನಾನ್ ನಿನ್ನ ಹಣೆ ಬರನ ಸ್ವಲ್ಪ ಚೇಂಜ್ ಮಾಡಬಹುದು. ನಾನ್ ನಿನ್ ಲೈಫ್ ನಿಂದ ಮ್ಯೂಲ್ಮಾಂಗ್ ನ ತೆಗಿಬಹುದು, ಮತ್ತೆ ಮ್ಯೂಲ್ಮಾಂಗ್ ನ ಲೈಫ್ ನಿಂದ ನಿನ್ನನ್ನ. ಇದರಿಂದ ನಿಮ್ಮಿಬ್ರಿಗೆ ನೀವು ಮೀಟ್ ಆಗಿರೋದು ನೆನಪಿರೋದಿಲ್ಲ. ಮತ್ತೆ ನೀನು ನಾರ್ಮಲ್ ಪೇಷಂಟ್ ಆಗಿ ಸರ್ಜರಿ ಮಾಡಿಸ್ಕೊಂಡು ಜೀವಂತ ಇರ್ಲಿಕ್ಕೆ ಹೋರಾಡಬಹುದು. ನೀನು ಜಗತ್ತು ನಾಶ ಆಗ್ಬೇಕು ಅನ್ನೋ ವಿಶ್ ಕೇಳ್ಬೇಕು ಅಂತಾನೂ ಇಲ್ಲ. ನೀನು ಪ್ರೀತಿಸಿದವರನ್ನು ಕಾಪಾಡಬಹುದು. ಇದೆಲ್ಲ ಕೇಳಿ ದೋಕ್ಯುಂಗ್ ಯೋಚಿಸ್ಲಿಕ್ಕೆ ತಾಗ್ತಾಳೆ. ಆಗ್ಲೇ ಗಾಡೆಸ್ ಹೇಳ್ತಾಳೆ, ನಿನ್ನತ್ರ ಹೆಚ್ಚು ಟೈಮ್ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಹೆಚ್ಚು ಟೈಮ್ ಉಳಿದಿಲ್ಲ. ಅಷ್ಟರಲ್ಲೇ ಗಾಡೆಸ್ ನ ಬಾಯಿಂದ ರಕ್ತ ಬರ್ಲಿಕ್ಕೆ ತಾಗತ್ತೆ. ಈ ಕಡೆ ಮ್ಯೂಲ್ಮಾಂಗ್ ದೋಕ್ಯುಂಗ್ ನ ವೇಟ್ ಮಾಡ್ತಿರ್ತಾನೆ. ಆಗ್ಲೇ ಅವನ ಕೈಯಿಂದ ಒಂದು ಗ್ಲಾಸ್ ಬಾಲ್ ಬಿದ್ದು ಒಡೆದು ಹೋಗುತ್ತೆ. ಮತ್ತೆ ಅದನ್ನ ಗಾಡೆಸ್ ದೋಕ್ಯುಂಗ್ಗೆ ಕೊಟ್ಟಿದ್ದು. ಮತ್ತೆ ಹಾಸ್ಪಿಟಲ್ಗೆ ಬರೋ ಮುಂಚೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಕೊಟ್ಟಿದ್ದು. ಈ ಕಡೆ ಗಾಡೆಸ್ ನ ಪರಿಸ್ಥಿತಿ ನೋಡಿ ದೋಕ್ಯುಂಗ್ಗೆ ಗೊತ್ತಾಗತ್ತೆ, ಗಾಡೆಸ್ ಹತ್ರ ಇನ್ನೂ ಹೆಚ್ಚು ಟೈಮ್ ಉಳಿದಿಲ್ಲ ಅಂತ. ಬಹುಶಃ ಮ್ಯೂಲ್ಮಾಂಗು ಇದ್ರ ಬಗ್ಗೆ ಗೊತ್ತಾಗಿತ್ತು. ಮತ್ತೆ ಎಪಿಸೋಡ್ 11 ಇಲ್ಲಿ ಮುಗಿಯುತ್ತೆ. ಬಿ ಸೇಫ್ ಅಂಡ್ ಹೆಲ್ದಿ. ಬಾಯ್ ಬಾಯ್.